ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚೈತ್ರ. ಯಾರ್ಯಾರು ನಮ್ಮ VAO ಟಾರ್ಗೆಟ್ 2024 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಎಕ್ಸಾಮ್ಗೆ. ನೀವು ಕೂಡ ನನ್ನ ಜೊತೆ ರೆಡಿಯಾಗಿ. ಇವತ್ತಿನ ತರಗತಿಯಲ್ಲಿ ನಾನು ಕ್ವಿಕ್ ರಿವಿಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕುಶಾನರ ಬಗ್ಗೆ. ನಾನು ಆಲ್ರೆಡಿ ಇದನ್ನೆಲ್ಲ ಓದಿದ್ದೀನಿ, ಬಟ್ ನಾನು ಮತ್ತೆ ರಿವಿಷನ್ ಮಾಡ್ತಾ ಇದ್ದೀನಿ. ನನ್ನ ಜೊತೆ ನೀವು ಕೂಡ ಓದಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ 7ನೇ ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಕುಶಾನರು ಸೇರಿರುವ ಪಂಗಡ ಯಾವುದು ಅಂತ ಕೇಳಿದ್ರೆ ಯೂಚಿ. ಕುಶಾನರು ಸೇರಿರುವ ಪಂಗಡ ಯೂಚಿ ಪಂಗಡ. ಕುಶಾನರು ಆಳಿದಂತಹ ಪ್ರದೇಶ ಗಾಂಧಾರ. ಅವರು ಗಾಂಧಾರ ಅನ್ನೋ ಪ್ರದೇಶನ ಆಳ್ವಿಕೆಯನ್ನು ಮಾಡಿದ್ರು. ಕುಶಾನರ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ. ಕುಶಾನರ ಮೊದಲ ದೊರೆ ಖಜುಲಾ ಕಟ್ಪೀಸಸ್ ಅಥವಾ ಕುಸುಲಕ. ಕುಶಾನರ ಮೊದಲ ದೊರೆ ಯಾರು? ಕುಸುಲಕ. ಕುಜುಲಾ ಕಟ್ಪೀಸಸ ದೊರೆಯು ಅವಲಂಬಿಸಿದ ಧರ್ಮ ಬೌದ್ಧ ಧರ್ಮ. 11ನೇ ಕ್ವಶನ್ನು. 12th ಒನ್ ನೋಡಿ. ಕುಸುಲಕ ದೊರೆಯ ನಂತರ ಅಧಿಕಾರಕ್ಕೆ ಬಂದವನು ವೀಮಾ ಕಟ್ಪೀಸಸ್. ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಮೊದಲ ಕುಶಾನರ ದೊರೆ ವೀಮಾ ಕಟ್ಪೀಸಸ್. ವೀಮಾ ಕಟ್ಪೀಸಸ್ ಅವಲಂಬಿಸಿದ ಮತ ಶೈವ ಮತ. ಕುಶಾನರಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರೆ ಕಾನಿಷ್ಕ. 15th ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳ್ತಾರೆ, ಕಾನಿಷ್ಕ ಅಂತ ಹೇಳಬೇಕು. ಕುಶಾನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಕಾನಿಷ್ಕ. ಕಾನಿಷ್ಕನು ಆಳ್ವಿಕೆ ಮಾಡಿದ ಅವಧಿ ಕ್ರಿಸ್ತಶಕ 78ರಿಂದ 114. ಶಕ ವರ್ಷವನ್ನು ಪ್ರಾರಂಭಿಸಿದ ದೊರೆ ಕಾನಿಷ್ಕ. 17ನೇ ಕ್ವಶನ್ ಕೂಡ ಇಂಪಾರ್ಟೆಂಟು. ಶಕ ವರ್ಷವನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳ್ತಾರೆ, ಕಾನಿಷ್ಕ. ಶಕ ವರ್ಷವನ್ನು ಪ್ರಾರಂಭಿಸಿದ ವರ್ಷ ಕ್ರಿಸ್ತಶಕ 78. ಕುಶಾನರ ಕಾಲದ ಪ್ರಾಂತ್ಯ ಅಧಿಕಾರಿಯನ್ನು ಕ್ಷತ್ರಪ ಅಂತ ಕರೀತಾ ಇದ್ರು. ಕಾನಿಷ್ಕ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರೇರಕರು ಯಾರು ಅಂದರೆ ಅಶ್ವಘೋಷ, ವಸುಮಿತ್ರ. ಕಾನಿಷ್ಕ ಬೌದ್ಧ ಧರ್ಮವನ್ನು ಸ್ವೀಕರಣೆ ಮಾಡಿರ್ತಾನೆ. ಅದಕ್ಕೆ ಯಾರು ಪ್ರೇರೇಪಿಸಿದ್ದು ಅಂತ ಕೇಳಿದ್ರೆ ಅಶ್ವಘೋಷ, ವಸುಮಿತ್ರ ಅಂತ ಬರೀಬೇಕು. 4ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದವನು ಯಾರು ಅಂತ ಕೇಳಿದರೆ ಕಾನಿಷ್ಕ. 4ನೇ ಬೌದ್ಧ ಸಮ್ಮೇಳನವನ್ನು ಕೂಡ ಅವನೇ ಏರ್ಪಡಿಸಿದ್ದು. 4ನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ವಹಿಸಿದ್ದವರು ವಸುಮಿತ್ರ. 4ನೇ ಬೌದ್ಧ ಸಮ್ಮೇಳನದ ಪ್ರಮುಖ ನಿರ್ಣಯ ಮಧ್ಯ ಏಷ್ಯಾ, ಚೀನಾಗಳಲ್ಲಿ ಬೌದ್ಧ ಧರ್ಮವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಈ 4ನೇ ಬೌದ್ಧ ಸಮ್ಮೇಳನ ಇದು ಇಂಪಾರ್ಟೆಂಟು. ಅದನ್ನು ಏರ್ಪಡಿಸಿದವನು ಯಾರು ಅಂದರೆ ಕಾನಿಷ್ಕ. ಅದರ ಉದ್ದೇಶ ಮಧ್ಯ ಏಷ್ಯಾ ಮತ್ತು ಚೀನಾಗಳಲ್ಲಿ ಧರ್ಮ ವಿಸ್ತರಣೆ ಮಾಡಬೇಕು ಅಂತ. ನೆಕ್ಸ್ಟು ಮಧ್ಯೆ ಆಯ್ತಲ್ವಾ. 26 ತ್ರಿಪಿಟಿಕಗಳಿಗೆ ಭಾಷ್ಯವನ್ನು ಬರೆಯಲಾದ ಬೌದ್ಧ ಸಮ್ಮೇಳನ 4ನೇ ಬೌದ್ಧ ಸಮ್ಮೇಳನ. ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ನು. ತ್ರಿಪಿಟಿಕಗಳಿಗೆ ಭಾಷ್ಯವನ್ನು ಬರೆಯಲಾದ ಬೌದ್ಧ ಸಮ್ಮೇಳನ ಯಾವುದು ಅಂತ ಕೇಳಿ 1ನೇ ಬೌದ್ಧ ಸಮ್ಮೇಳನ, 2ನೇ ಬೌದ್ಧ ಸಮ್ಮೇಳನ, 3ನೇ, 4ನೇ ಅಂತ ಆಪ್ಷನ್ಸ್ ಕೊಡ್ತಾರೆ. ತ್ರಿಪಿಟಕಗಳು ಅಂದರೆ ಬೌದ್ಧ ಧರ್ಮದ ಗ್ರಂಥಗಳು. ಇದು ಇಂಪಾರ್ಟೆಂಟ್ ಕ್ವಶನ್ನು. 27 ತ್ರಿಪಿಟಕಗಳು ಅಂದರೆ ಬೌದ್ಧ ಧರ್ಮದ ಗ್ರಂಥಗಳನ್ನು ತ್ರಿಪಿಟಕಗಳು ಅಂತ ಕರೀತಾರೆ. ಮತ್ತು 4ನೇ ಬೌದ್ಧ ಸಮ್ಮೇಳನದಲ್ಲಿ ಅಸ್ತಿತ್ವಕ್ಕೆ ಬಂದ ಬೌದ್ಧ ಧರ್ಮದ 2 ಪಂಗಡಗಳು ಹೀನಾಯಾನ ಮತ್ತು ಮಹಾಯಾನ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಹೀನಾಯಾನ ಮತ್ತು ಮಹಾಯಾನ ಯಾವ ಬೌದ್ಧ ಸಮ್ಮೇಳನದಲ್ಲಿ ಅಸ್ತಿತ್ವಕ್ಕೆ ಬಂದವು ಅಂತ ಕೇಳಿದ್ರೆ 4ನೇ ಬೌದ್ಧ ಸಮ್ಮೇಳನ ಅಂತ ಹೇಳಬೇಕು. ಓಕೆನಾ. 2ನೇ ಅಶೋಕ ಎನಿಸಿಕೊಂಡಿರುವಂತಹ ಕುಶಾನರ ದೊರೆ ಯಾರು ಅಂತ ಕೇಳಿದ್ರೆ ಕಾನಿಷ್ಕ. ಇದು ಕೂಡ ಇಂಪಾರ್ಟೆಂಟು. ಕಾನಿಷ್ಕನನ್ನು ಏನಂತ ಕರೀತಾರೆ ಅಂದರೆ 2ನೇ ಅಶೋಕ ಅಂತ ಕೂಡ ಕರೀತಾರೆ ಕಾನಿಷ್ಕನನ್ನು. ಕಾನಿಷ್ಕನ ನಂತರ ಅಧಿಕಾರಕ್ಕೆ ಬಂದ ಕುಶಾನರ ದೊರೆ ಹುವಿಷ್ಕ. ಕುಶಾನರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದ ಕಲೆ ಗಾಂಧಾರ ಕಲೆ. ನೋಡಿ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ ನೀವು. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಇದರಲ್ಲಿ 1 ಅಥವಾ 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ನಾನು ಇದೇ ಥರ ನಿಮಗೆ ಉಪಯೋಗ ಅಂತ ಹಾಕೋವಂಥ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.